ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ತಾತ ಸಿದ್ದು ಏನಕ್ಕೆ ಹೆಂಗಸ್ರು ಥರ ರಂಗೋಲಿ ಆಗ್ತಿದ್ದೇನೆ ಅಂತ ಅನ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಯಾವಾಗಿಂದ ಈ ರೀತಿ ನೀವು ಪಾರ್ಶಾಲಿಟಿ ಮಾಡೋದನ್ನು ಕಲ್ತ್ರಿ? ಅಮ್ಮ ಸತ್ತೋದ್ಮೇಲೆ ಎಲ್ಲ ಕೆಲಸ ನೀವೇ ಮಾಡ್ತಿದ್ರಲ್ಲ, ಮರ್ತು ಬಿಟ್ರ? ಅಷ್ಟಕ್ಕೂ ಅವನು ತುಂಬ ಕಷ್ಟದಿಂದ ರಂಗೋಲಿ ಆಗ್ತಿಲ್ಲ ಅಪ್ಪ, ತುಂಬ ಪ್ರೀತಿಯಿಂದ ರಂಗೋಲಿ ಆಗ್ತಿದ್ದಾನೆ ನೋಡಿ. ಅವರಿಬ್ಬರು ಎಷ್ಟು ಖುಷಿಯಿಂದ ರಂಗೋಲಿ ಆಗ್ತಿದ್ದಾರೆ. ಸಿದ್ದನ್ ಬಿಟ್ಟು ದೀಪು ಇರಲ್ಲ, ದೀಪನ್ ಬಿಟ್ಟು ಸಿದ್ದು ಇರಲ್ಲ ಅಂತ ಅಂದಾಗ ಅದೇನು ಪ್ರೀತಿನೋ ನನಗಂತೂ ಒಂದು ಅರ್ಥ ಆಗಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ವಿಷಯ ಅಪ್ಪ, ಇವರಿಬ್ಬರನ್ನ ಬಿಟ್ಟು ಶಾರದಾ ಯಾವತ್ತೂ ಇರಲ್ಲ, ಇವರಿಬ್ಬರಿಗೋಸ್ಕರನೇ ಅವಳು ಬದುಕಿರೋದು. ಮದುವೆ ಆಗಿ ಇಷ್ಟು ದಿನ ಆದರೂ ಸಹ ಅವರು ಒಂದು ಸಲ ಕಿತ್ತಾಡಿಲ್ಲ. ಒಂದು ವೇಳೆ ಕಿತ್ತಾಡಿದ್ರು ಅದು ದೀಪಗೋಸ್ಕರ ಅಷ್ಟೇ ಅಂತ ಹೇಳ್ತಾ ಇದ್ರೆ ಜ್ಯೋತಿಕನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಶಾರದಾ ಈ ಮನೆಗೆ ಕೆಲಸದೊಳಗೆ ಬಂದಿದ್ದಾಳೆ. ಅವಳು ಸಿಕ್ಕಾಬಟ್ಟೆ ಕೆಲಸ ಮಾಡ್ತಿದ್ದಾಳೆ. ಅವಳು ಒಬ್ಳು ಕೈಲಿ ಆಗಲ್ಲ ಅಂತ ಸಹಾಯ ಮಾಡಬೇಕು ಅಂತ ಅಪ್ಪ ಮತ್ತು ಮಗಳು ಇಬ್ಬರು ಸೇರಿಕೊಂಡು ರಂಗೋಲಿ ಹಾಕ್ತಿದ್ದಾರೆ. ಬದುಕಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದೇ ಜೀವನ ಅಲ್ವಾ ಅಪ್ಪ, ಇದಕ್ಕಿಂತ ಖುಷಿ ಇನ್ನೇನು ಬೇಕು ಅಂತ ಖುಷಿಯಿಂದ ತನ್ನ ಸೊಸೆನ ಹೊಗಳ್ತಾ ಇರ್ತಾಳೆ. ಹಾಗೆ ತಾತ ಅದೇನು ಹೇಳ್ತಿದ್ಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣಮ್ಮ, ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತೀಯಾ, ಯಾರಿಗೆ ಹೆಂಗೆ ಬೇಕೋ ಆ ರೀತಿ ಜೀವನ ಮಾಡಿ ಅಷ್ಟೇ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ದೀಪು, ಅಮ್ಮಮ್ಮ ನಮ್ಮ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದಾಗ ಈ ಕಡೆ ವಿಮಲ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲನ ಕಾಲಿಗೆ ಈ ಕಡೆ ಆರತಿ ಆಯಿಲ್ ಹಾಕಿ ಮಸಾಜ್ ಮಾಡ್ತಿರ್ಬೇಕಾದ್ರೆ, ಅಮ್ಮ ಈ ಎಣ್ಣೆ ಹಚ್ಚಿ ತುಂಬ ದಿನ ಆಯಿತು, ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಅಂತ ಅಂದಾಗ, ಹ್ಞೂ ಅಮ್ಮ ಸ್ವಲ್ಪ ಏನೋ ಡಿಫ್ರೆನ್ಸ್ ಆಗೋ ರೀತಿ ಇದೆ, ಬಾಡಿಲಿ ಡಿಫ್ರೆಂಟ್ ಚೇಂಜಸ್ ಕಾಣ್ತಿದೆ ಅಂತ ಅಂದಾಗ, ಹಾಗಾದರೆ ನಡೆಯೋಕ್ಕೆ ಟ್ರೈ ಮಾಡು ಅಮ್ಮ, ಒಂದು ವೇಳೆ ನೀನು ನಡೆಯೋಕ್ಕೆ ಟ್ರೈ ಮಾಡಿದರೆ ಈ ಥರ ಕಾಲೆಲ್ಲ ಊರಿದರೆ ಮುಂದೆ ಒಂದಿನ ನಡೀತೀಯಾ ಅಂತ ಅನ್ಬೇಕಾದ್ರೆ ವಿಮಲ ತುಂಬ ಕಷ್ಟಪಟ್ಟು ನಡೆಯೋಕ್ಕೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಕೂತ್ಕೊಬಿಡ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ಯಾವ ಎಣ್ಣೆ ಹಾಕಿದರೂ ಸಹ ನನ್ನ ಕಾಲನ್ನ ಮಸಾಜ್ ಮಾಡಿದ್ರೂ ಸಹ ನಾನು ನಡೆಯಲ್ಲ, ಜೀವನ ಪೂರ್ತಿ ಇದೇ ರೀತಿ ಇರ್ತೀನಿ ಅಂತ ಅನಿಸುತ್ತೆ ಆರ್ತಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಹೇಳ್ತೀಯಾ, ನಮಗೆಲ್ಲ ಅಷ್ಟೊಂಥರ ಧೈರ್ಯ ತುಂಬ್ತೀಯಾ, ಏನೇ ಬಂದರೂ ಜೀವನದಲ್ಲಿ ಎದುರಿಸ್ಬೇಕಂತ ಹೇಳ್ತೀಯಾ, ನೀನು ನೋಡಿದ್ರೆ ಅಳ್ತಾ ಕೂತ್ಕೋತೀಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮೊದಲೆಲ್ಲ ಅಮ್ಮ ನಿನ್ನ ಕಾಲು ಮುಟ್ಟಿದ್ರೆ ಏನೂ ಗೊತ್ತಾಗ್ತಿರಲಿಲ್ಲ, ಇವಾಗ ನೋಡು ನಾವು ಟಚ್ ಮಾಡಿದರೆ ನಿನಗೆ ತುಂಬ ಫೀಲ್ ಆಗುತ್ತಲ್ವ, ಹಾಗೆ ನಿಧಾನವಾಗಿ ಹಂತ ಹಂತವಾಗಿ ನಿನ್ನ ಕಾಲು ಸರಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡ ಅಂತ ವಿಮಲನಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಹಾಲು ತೊಗೊಂಡು ಬಂದು ತಗೋ ವಿಮಲ ಕುಡಿ ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ, ನನಗೆ ಆಲ್ರೆಡಿ ತೊಗೊಂಡಾಯಿತು, ನೀನು ತರೋದೇನು ಬೇಡದಿತ್ತು ಅಂತ ಅಂದಾಗ ಸುಮಿತ್ರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸುಮಿತ್ರಾ ಬೇಜಾರಿಂದ, ನನಗೆ ಗೊತ್ತು ನನ್ನ ಮೇಲೆ ನಿನಗೆ ಸಿಕ್ಕಾಬಟ್ಟೆ ಬೇಜಾರಿದೆ, ಆದರೆ ನನ್ನ ಮೇಲಿನ ಬೇಜಾರಕ್ಕೆ ಹಾಲು ಕುಡಿಯಲ್ಲ ಅಂತ ಯಾಕಂತೀಯ ಅಂತ ಅನ್ಬೇಕಾದ್ರೆ, ಹಾಗೇನಿಲ್ಲ ಸುಮಿತ್ರಾ, ನಿನ್ನ ಮೇಲೆ ನನಗೆ ಬೇಜಾರಿಲ್ಲ ಆಯಿತಾ, ನನ್ನ ಮೇಲೆ ನನಗೆ ಬೇಜಾರು ಅಷ್ಟೇ ಅಂತ ಅಂದಾಗ, ಒಂದೇ ಒಂದು ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ವಿಮಲ, ನಾನು ಹೇಳ್ತಿರೋದು ಕರೆಕ್ಟ್ ಅಂತ ಅನಿಸುತ್ತೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನ್ನ ಗಂಡನ ಮೇಲೆ ಶೂಟೌಟ್ ಆಯಿತು, ಹಾಗೆ ಒಂದಲ್ಲ ಅಂತ ಎರಡೆರಡು ಸಲ ನನ್ನ ಮಗಳು ಎಂಗೇಜ್ಮೆಂಟ್ ನಿಂತೋಯ್ತು, ಇದನ್ನೆಲ್ಲ ನಾನು ತಡ್ಕೊಂಡು ಯಾವ ರೀತಿ ಇರಲಿ, ಇದನ್ನೆಲ್ಲ ಮಾಡಿದವ್ರು ಯಾರು ಹೇಳು, ಆ ಮನೆಗೆ ಈ ಮನೆಗೆ ಎಲ್ಲ ಮನೆಗೂ ಅವಳು ಕೇಡು ಬಗೀತಾ ಇದ್ದಾಳೆ, ಅಂಥವಳನ್ನ ನಾನು ಕ್ಷಮಿಸ್ಬೇಕಂತ ಅಂದಾಗ, ಇದನ್ನೆಲ್ಲ ಶಾರದಾನೆ ಮಾಡಿದಾಳೆ ಅಂತ ಅದ್ಯಾವ ಬಾಯಲ್ಲಿ ನೀನು ನಂಬ್ತೀಯ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಕೋರ್ಟಲ್ಲಿ 10 ಜನಗಳ ಮುಂದೆ ಶಾರದಾ ಆಗಲಿ ಸಿದ್ದು ಆಗಲಿ ಶೂಟ್ ಮಾಡಿಲ್ಲ ಅಂತ ಸಾಬೀತುಪಡಿಸಿದ್ರು ಸಹ ನೀನು ನಂಬಕ್ಕೆ ರೆಡಿ ಆಗಿಲ್ಲ ಅಲ್ವಾ ಅಂತ ಅಂದಾಗ, ಅದೇನೇ ಆಗಲಿ ನಾನು ನಂಬಲ್ಲ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ನನಗೆ ಗೊತ್ತು ನಾನು ಎಷ್ಟೇ ಹೇಳಿದ್ರು ಸಹ ನೀನು ನಂಬಲ್ಲ, ಪದೇ ಪದೇ ಇದೇ ಉತ್ತರನ ಕೊಡ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲದಕ್ಕೂ ಅವಳದೇ ತಪ್ಪು ಅಂತ ಅನ್ಕೋತೀಯಲ್ಲ, ಇಲ್ಲಿ ನಡೆದಿರೋ ಘಟನೆಗಳಲ್ಲಿ ಅದಕ್ಕೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಅವಳ ಜೊತೆ ಬೆರ್ತಾಗಲೇ ಅವಳ ಗುಣ ಏನು ಅಂತ ಗೊತ್ತಾಯಿತು, ನನ್ನ ಶಾರದಾ ಎಷ್ಟು ಒಳ್ಳೆಗಳು ಗೊತ್ತಾ ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮೆಲ್ಲರಿಗೂ ಸಹ ಅವಳು ಮಂಕು ಬೂದಿನ ಎರ್ಚಿದ್ದಾಳೆ, ಅದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂತ ಸುಮಿತ್ರಾ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮನ್ನೆಲ್ಲ ಚೆನ್ನಾಗಿ ಬುಟ್ಟಿ ಹಾಕ್ಕೊಂಡು ಈ ಮನೆಗೆ ಬಂದು ಸೇರಿದಾಳೆ, ನಿಮಗದೆಲ್ಲ ಅರ್ಥ ಆಗ್ತಿಲ್ಲ, ಅವಳು ಇರೋವಷ್ಟು ದಿನ ಈ ಮನೆಗೆ ಏನು ತೊಂದರೆ ಆಗುತ್ತೆ ಅಂತ ಪ್ರತಿ ಕ್ಷಣ ನಾನು ಆತಂಕ ಪಡ್ತಾ ಇದ್ದೀನಿ, ನಿಮಗೆ ಯಾರಿಗೂ ನನ್ನ ನೋವು ಅರ್ಥ ಆಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅವ್ರವ್ರ ಭಾರನ ಅವರವರೇ ಹೊರಬೇಕಂತೆ, ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಸುಮಿತ್ರಾ ತನ್ನ ಕೈಲಿರೋ ಹಾಲನ್ನ ಇಟ್ಬಿಟ್ಟು, ಹಾಲಿಟ್ಟಿದ್ದೀನಿ ಕುಡಿ ಉಮಿಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇದ್ರೆ ವಿಮಲನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದೀಪು ಮೊಬೈಲಲ್ಲಿ ಗೇಮ್ ಮಾಡ್ತಿರ್ಬೇಕಾದ್ರೆ ರೂಮ್ ಒಳಗಡೆ ಶಾರದಾ ಬರ್ತಾಳೆ. ಏನೇ ದೀಪು ಓದ್ಕೊಳ್ಳೋದು ಬಿಟ್ಟು ಬರ್ಕೊಳ್ಳೋದು ಬಿಟ್ಟು ಗೇಮ್ ಮಾಡ್ತಿದ್ದಿಲ್ಲ ಅಂತ ಅಂದಾಗ, ಹ್ಞೂ ಅಮ್ಮ ಇನ್ಮೇಲೆ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಹೋಗಲ್ಲ ಅಂತ ಅನ್ಬೇಕಾದ್ರೆ, ನೀನೊಬ್ಬಳೇ ಕೆಲಸ ಮಾಡ್ತಿದ್ದೀಯಲ್ಲಮ್ಮ ಸುಸ್ತಾಗುತ್ತೆ, ನಿನಗೆ ಯಾರು ಸಹಾಯ ಮಾಡ್ತಾರೆ, ಅದಕ್ಕೆ ನಾನು ಸ್ಕೂಲಿಗೂ ಹೋಗಲ್ಲ ಎಲ್ಲೂ ಹೋಗಲ್ಲ, ನಿನಗೆ ಸಹಾಯ ಮಾಡ್ತೀನಿ, ಫ್ರೀ ಟೈಮಲ್ಲಿ ನಾನು ಗೇಮ್ ಮಾಡ್ತೀನಿ ಬಿಡು ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಬುಕ್ಸ್ನ ತೊಗೊಬಂದ್ಬಿಟ್ಟು ಫೋನ್ನ ಕಿತ್ಕೊಂಡು ಇದನ್ನು ಓದು ಫಸ್ಟು ಅಂತ ಬೈತಾ ಇರ್ತಾಳೆ. ಇಲ್ಲಮ್ಮ ನಾನು ಓದಲ್ಲ ಅಂದರೆ ಓದಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಷ್ಟೇ ಅಂತ
ದೀಪು ಹಠ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಶಾರದಾ ಹೊಡಿಯೋಕ್ಕೆ ಅಂತ ಕೈ ಎತ್ತತಾಳೆ. ಅಷ್ಟೊತ್ತಿಗೆ ಸಿದ್ದು ಬಂದು ಮಗು ಮೇಲೆ ಏನಕ್ರಿ ಕೈ ಮಾಡ್ತಿದ್ದೀರಾ, ಏನಾಯಿತು ಅಂತ ಅಂದಾಗ, ನೋಡಿ ಸರ್ ಅವಳು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದಾಳಲ್ಲ, ಇವಳು ಮಾಡ್ತಿರೋದು ತಪ್ಪಲ್ವಾ ಅಂತ ಅಂದಾಗ, ಅದೇಗ್ರಿ ತಪ್ಪಾಗುತ್ತೆ, ಯಾವ ತಾಯಿ ಕಷ್ಟಪಡ್ತಿರ್ತಾಳೋ ಅವ್ರ ಮಗಳಾಗಲಿ ಮಗ ಆಗಲಿ ಯಾರೂ ಸಹ ಇದೇ ರೀತಿ ಹೇಳೋದು, ಸ್ಕೂಲಿಗೆ ಹೋಗಲ್ಲ ಅಂತಲೇ ಹೇಳೋದು, ಯಾವ ಮಗುಗೆ ತಾನೇ ಬೇಜಾರಾಗಲ್ಲ, ನೀವೇ ಹೇಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ತಾಯಿಗೆ ಭಾರ ಆಗಬಾರ್ದು ಅಂತ ಮಗಳು ನಿಮಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಷ್ಟೇ ಅಂತ ಅಂದಾಗ, ಅಷ್ಟೊತ್ತಿಗೆ ಅವರಿಬ್ಬರು ಮಾತಾಡೋದನ್ನು ಜ್ಯೋತಿಕಾ ಕೇಳಿಕೊಂಡು, ಇದೇನಿದು ಸಿದ್ದು ಶಾರದಾ ಏನಾದರೂ ಗಲಾಟೆ ಮಾಡ್ತಾ ಇದ್ದಾರಾ, ಓ ಮೈ ಗಾಡ್, ಅವರಿಬ್ಬರು ಏನಾದರೂ ಜಗಳಾಡ್ಕೊಂಡ್ರೆ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ, ಅದೇನು ಮಾತಾಡ್ತಿದ್ದಾರೆ ಕೇಳೋಣ ಅಂದ್ಬಿಟ್ಟು ಕದ್ದು ಕೇಳ್ಕೊಳಕ್ಕೆ ಅಂತ ಅವ್ರ ರೂಮ್ ಹತ್ರ ಬರ್ತಾಳೆ. ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್ ಇದು ನಿಮ್ಮ ಪ್ರಕಾರ ಸರಿನಾ, ಮಕ್ಕಳು ಸ್ಕೂಲಿಗೆ ಹೋಗಲ್ಲ ಅನ್ನೋದು ತಪ್ಪಲ್ವಾ ಅಂತ ಅಂದಾಗ, ಇದೊಳ್ಳೆ ಸರಿ ಆಯ್ತಲ್ಲ ಶಾರದವ್ರೆ, ಅವಳಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಡ ಬಿಡಿ ಓದೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಓದಿದ್ರೆ ಮಾತ್ರ ಬದುಕೋದು ಅಂತ ಏನಾದರೂ ರೂಲ್ಸ್ ಇದೆ ಅಂದರೆ, ಓದಲಿರೋರು ಪ್ರಪಂಚದಲ್ಲಿ ಎಷ್ಟು ಚೆನ್ನಾಗಿ ಬದುಕಿದಾರಲ್ವಾ, ಅವ್ರವ್ರ ಇಷ್ಟ ಬಿಟ್ಬಿಡಿ ಅಂತ ಅಂದಾಗ, ನೋಡಿ ಸರ್ ಈ ರೀತಿ ಎಲ್ಲ ಮಾತಾಡಬೇಡಿ, ನೋಡು ದೀಪು ಅಪ್ಪ ಬೆಂಬಲ ಕೊಡ್ತಾರೆ ಅಂತ ಇನ್ನೊಂದು ದಿನ ನೀನು ಶಾಲೆಗೆ ಹೋಗಲ್ಲ ಅಂತ ಅಂದರೆ ಅಲ್ಲಿ ಉದುರಿಸ್ಬಿಡ್ತೀನಿ ಅಂತ ದೀಪನ ಎದುರಿಸ್ತಾ ಇದ್ದರೆ, ಅವ್ರು ಮಾತಾಡೋದನ್ನು ಈ ಕಡೆ ಜ್ಯೋತಿಕಾ ಕೇಳಿಕೊಂಡು, ವಾವ್ ಇವರಿಬ್ಬರು ಮಧ್ಯೆ ಇರೋ ಕೊಂಡಿ ಅಂದರೆ ದೀಪು, ಈ ದೀಪನ್ನ ಏನಾದರೂ ಮಾಡಿದರೆ ಖಂಡಿತ ಇವರಿಬ್ಬರು ದೂರ ಆಗ್ತಾರೆ, ನನಗೆ ಒಂದು ಒಳ್ಳೆ ಹಿಂಟ್ ಸಿಗ್ತಾ ಇದೆ, ಏನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಕೋಪ ಮಾಡಿಕೊಂಡು, ಅಲ್ಲ ಶಾರದವ್ರೆ, ಯಾರ ಮೇಲಿರೋ ಕೋಪನ ದೀಪ ಮೇಲೆ ತೋರಿಸ್ಕೊಂಡು ಅಲ್ಲಿ ಉದ್ರಾಗೆ ಹೊಡಿತೀನಿ ಅಂತ ಅಂತಿರಲ್ಲ, ಅದೇಗ್ರಿ ಹೊಡಿತೀರಾ ಅಂತ ಜಗಳಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ದೀಪು, ಅಪ್ಪ ಪ್ಲೀಸ್ ನನಗೋಸ್ಕರ ನೀವಿಬ್ಬರು ಜಗಳಾಡಬೇಡಿ ಅಂತ ಅನ್ಬೇಕಾದ್ರೆ, ನಾವಿಬ್ಬರು ಜಗಳಾಡಬಾರ್ದು ಅಂತ ಅನ್ನೋದಾದರೆ ನೀನು ಸ್ಕೂಲಿಗೆ ಹೋಗಲೇಬೇಕು ಅಂತ ಅಂದಾಗ, ಸರಿ ಅಮ್ಮ ಸ್ಕೂಲಿಗೆ ಹೋಗ್ತೀನಿ, ಚೆನ್ನಾಗೂ ಓದ್ತೀನಿ ಆಯಿತಾ, ತಲೆ ಕೆಡಿಸ್ಕೋಬೇಡ, ಆದರೆ ನಂದೊಂದು ಕಂಡೀಷನ್ ಅಂತ ಹೇಳ್ತಾ ಇರ್ತಾಳೆ. ಏನು ನನಗೆ ಕಂಡೀಷನ್ ಆಗ್ತೀಯಾ ಅಂತ ಅಂದಾಗ, ಅದೇನು ಹೇಳ್ತಾಳೆ ಅಂತ ಕೇಳ್ಕೊಳ್ರಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೋಡಮ್ಮ ನಾನು ಸ್ಕೂಲಿಗೆ ಹೋಗ್ತೀನಿ, ಆದರೆ ನೀನು ಅಪ್ಪನ ಮಾತು ಕೇಳಬೇಕು ಅಂತ ಅಂದಾಗ, ಅಯ್ಯೋ ನನ್ನ ಮುದ್ದಿನ ಮಗಳು ನನ್ನ ಥರನೇ ನನಗೆ ಸಪೋರ್ಟ್ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಹಾಂ ಹೌದು ಅಪ್ಪನ ಮುದ್ದಿನ ಮಗಳು, ನನಗೆ ನೀನು ಆವಾಜ್ ಆಗ್ತೀಯಾ, ಹಾಗೆ ನನಗೆ ನೀನು ಆರ್ಡ್ರ್ ಮಾಡ್ತೀಯಾ, ಅಷ್ಟಕ್ಕೆ ನಾನು ನಿಮ್ಮ ಅಪ್ಪನ ಮಾತನ್ನು ಕೇಳ್ದಲೇ ಇನ್ಯಾರ ಮಾತನ್ನ ಕೇಳ್ತೀನಿ, ಅವ್ರನ್ನ ನಾನು ಅವತ್ತೇ ಬಿಟ್ಕೊಟ್ಟಿಲ್ಲ, ಇನ್ನು ಇವತ್ತು ಬಿಟ್ಕೊಡ್ತೀನ ಅಂತ ಅಂದಾಗ, ಸಿದ್ದಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಹೋಗು ಅಲ್ಲಿ ಬಿಸಾಕಿರೋ ಬುಕ್ಸ್ ಎಲ್ಲ ತೊಗೊಂಡು ನೀಟಾಗಿ ಜೋಡಿಸ್ಕೊಂಡು ಹೋಮ್ವರ್ಕ್ ಮಾಡ್ಕೊ ಅಂತ ಅಂದಾಗ, ದೀಪು ತುಂಬ ಖುಷಿಯಿಂದ ಹೋಗ್ತಾ ಇದ್ದರೆ, ಸಿದ್ದು ಅಂತೂ ಶಾರದಾ ಮುಖ ನೋಡಿಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಕೇಳ್ತಾ ಇರ್ತಾನೆ, ಆವಾಗಲೇ ಬಿಟ್ಕೊಡ್ಲಿಲ್ಲ ಅಂತ ಹೇಳಿದ್ರಲ್ಲ ಶಾರದಾ ಅವರೇ, ಆವಾಗಲೇ ಅಂದರೆ ಯಾವಾಗ ಅಂತ ಅಂದಾಗ, ಮದುವೆ ಆಗಬೇಕು ಅಂತ ಹೊರಟಿದ್ರಲ್ಲ ಆವಾಗಲೇ ನಾನು ನಿಮ್ಮನ್ನು ಬಿಟ್ಕೊಡ್ಲಿಲ್ಲ ಸರ್ ಅಂತ ಅಂದಾಗ, ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಒಂದು ಕಣ್ಣು ನೋಡಿದ ತಕ್ಷಣ ಹಾರ್ಟ್ನ ಜೋರಾಗಿ ಹಿಡ್ಕೊಬಿಡ್ತಾನೆ. ಇದೇನಿದು ಹಾರ್ಟು ಕಂಟ್ರೋಲಿಗೆ ಸಿಗ್ತಾ ಇಲ್ವಲ್ಲ, ಶಾರದವ್ರೇನು ಈ ಮನೆಗೆ ಬಂದಮೇಲೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ದಾರಲ್ಲ, ಒಂದು ಗೊತ್ತಿಲ್ವಲ್ಲ ಅಂತ ಮತ್ತೆ ಶಾರದಾ ಜೊತೆ ಮಾತಾಡೋಕೆ ಹೋಗ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಇವಾಗ ವಿಷಯನ ಬಿಟ್ಬಿಡಿ, ಟೈಮ್ ಆಯಿತು, ಬಾ ದೀಪು ಮಲಗು, ನಾಳೆ ಬೆಳಗ್ಗೆ ಓದ್ಕೊಳ್ವಂತೆ ಅಂತ ಅಂದ್ಬಿಟ್ಟು ದೀಪನ ಕರೆಸಿ ಮಲಗಿಸಿ ಹಾಗೆ ತೊಡ್ತಾ ಇರಬೇಕಾದ್ರೆ, ಸಿದ್ದು ಮತ್ತೆ ಏನೇನೋ ಕೇಳೋಕೆ ಹೋಗ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಟೈಮ್ ಆಯ್ತು ಹೋಗಿ ಮಲಗಿ ಅಂತ ಅಂದಾಗ, ಅಲ್ಲ ಶಾರದವ್ರೆ ಇವಾಗಲೂ ಸಹ ಏನಕ್ಕೆ ನನ್ನನ್ನು ಸರ್ ಅಂತ ಕರಿತೀರಾ, ಅದ್ರ ಬದಲು ಮಾವ ಅಂತ ಕರಿಬೋದಲ್ವಾ ಅಂತ ಅಂದಾಗ, ಅವಳು ಸಿಕ್ಕಾಬಟ್ಟೆ ನಾಚ್ಕೊಂಡು ಸುಮ್ಮನೆ ಹೋಗಿ ಮಲಗಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಮಲ್ಕೊಂಡ್ರು ಸಹ ಶಾರದಾ ಮುಖನ ನೋಡಿಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಬೆಳಗಾದಾಗ ಎದ್ದಾಗ ಶಾರದಾ ತಿಂಡಿಗೆ ಅಂತ ಕಿಚನಲ್ಲಿ ರೆಡಿ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಏನು ಶಾರದವ್ರೆ ಒಬ್ಬಳೇ ಇಷ್ಟೊಂಥರ ಕೆಲಸ ಮಾಡ್ತಾ ಇದ್ದೀರಲ್ಲ, ನಾನು ಸಹಾಯ ಮಾಡಲಾ ಅಂತ ಅಂದಾಗ, ಏನು ಬೇಡ ನೀವು ಬರೋದು ಬೇಡ, ಈ ಕೆಲಸ ಏನಲ್ಲಿ ದೊಡ್ಡದಲ್ಲ, ನಾನೇ ಎಲ್ಲ ಮಾಡ್ಕೋತೀನಿ ಅಂತ ಅಂದಾಗ, ಇಲ್ಲಪ್ಪ ಹೆಂಡ್ತಿ ಎಲ್ಲಿರ್ತಾರೋ ಅಲ್ಲಿ ಪಕ್ಕದಲ್ಲಿ ನಾನು ಇರಲೇಬೇಕು, ಅಲ್ಲ ಕಣ್ರಿ ಎಲ್ಲ ಗಂಡದಿರು ಕೆಲಸ ಮಾಡ್ಕೊಳ್ಳಲ್ಲ ಅಂತ ಹೆಂಡ್ತಿದ್ರು ಕಂಪ್ಲೇಂಟ್ ಹೇಳ್ತಾರೆ, ಅಂಥದ್ರಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಅಂದರೆ ಬೇಡ ಅಂತ ಅಂತಿರಲ್ಲ, ಒಂಟಿಯಾಗಿ ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ ಜಂಟಿಯಾಗಿ ನಾನು ಬರ್ತೀನಿ ಅಂತ ಅನ್ಬೇಕಾದ್ರೆ, ಸರ್ ಪ್ಲೀಸ್ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ನನಗೇನಾದರೂ ಕೆಲಸ ಕೊಡಲೇಬೇಕು ಅಂತ ಸಿದ್ದು ಹಠ ಮಾಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತೇನೆ, ಇಬ್ಬರು ಜೊತೆಯಾಗಿ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಶಾರದಾ ಗೋಧಿ ಹಿಟ್ಟನ್ನು ಕಲಿಸ್ತಾ ಇರಬೇಕಾದ್ರೆ ಅವಳನ್ನು ಹಾಗೆ ಮಾಡ್ಕೊಂಡು ಹಾಗೆ ಕೈ ಹಿಡ್ಕೊಂಡು ಹಿಟ್ಟನ್ನ ಕಲಿಸ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಅವ್ನ ಕೈಯಿಂದ ತಪ್ಪಿಸ್ಕೊಂಡು, ಸರ್ ಈ ಕೆಲಸನ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಇದನ್ನೇ ಮಾಡಿ, ನಾನು ಬೇರೆ ಕೆಲಸ ಮಾಡ್ತೀನಿ ಅಂತ ತರಕಾರಿ ಜೊತೆ ಇರಬೇಕಾದ್ರೆ, ಏನೋ ಜೊತೆಯಾಗಿ ಮಾಡೋಣ ಅಂತ ಬಂದೆ, ಪರವಾಗಿಲ್ಲ ಬಿಡಿ, ನೀವು ಅದನ್ನು ಮಾಡಿ ನಾನು ಇದನ್ನು ಮಾಡ್ತೀನಿ, ಒಟ್ಟಾರೆ ನಿಮಗೆ ಹೆಲ್ಪ್ ಮಾಡಿಕೊಟ್ರೆ ನಂಗೆ ಅಷ್ಟೇ ಸಾಕು ಅಂತ ಖುಷಿಯಿಂದ ಮಾಡ್ತಾ ಇರ್ತಾನೆ. ಹಾಗೆ ಚಪಾತಿನ ಅರಿತಿರ್ಬೇಕಾದ್ರೆ ಎಷ್ಟು ಈಸಿನ ಕೊಡ್ರಿ ನಾನು ಮಾಡಿಕೊಡ್ತೀನಿ ಅಂತ ತಗೋತಾ ಇರ್ತಾನೆ. ಹಾಗೆ ಸಾಂಬಾರು ರೆಡಿ ಆಗಿದೆ, ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಸರ್ ಹೇಗಿದೆ ಅಂತ ಅಂದಾಗ, ಪರ್ಫೆಕ್ಟ್ ಆಗಿದೆ, ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿದೆ ಶಾರದವ್ರೆ ಅಂತ
ಖುಷಿ ಪಡ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ, ನನ್ನ ಫೇವ್ರೆಟ್ ಸಾಂಬಾರನ್ನ ಮಾಡಿಕೊಟ್ಟಿದ್ದೀರಾ ಅಂದಮೇಲೆ ನಾನು ನಿಮ್ಗೆ ಇನ್ನೇನಾದರೂ ಕೆಲಸ ಮಾಡಿಕೊಡ್ಲಾ ಅಂತ ಅಂದಾಗ, ಏನು ಬೇಡ ಹೊರಟೋಗಿ ಅಂತ ಹೇಳ್ತಾ ಇರ್ತಾಳೆ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ, ನಾನೇನಾದರೂ ಗಿಫ್ಟ್ ಕೊಡಬೇಕಲ್ವಾ ಅಂತ ಮುತ್ತು ಕೊಡೋಕ್ಕೆ ಬರ್ತಾ ಇರಬೇಕಾದ್ರೆ, ಸರ್ ಪ್ಲೀಸ್ ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ, ಪ್ಲೀಸ್ ಬೇಡ ಬೇಡ ಅಂತ ಅನ್ಬೇಕಾದ್ರೆ, ನೋಡಿದ್ರೆ ನೋಡಲಿ ಬಿಡ್ರಿ, ನನ್ನ ಹೆಂಡ್ತಿ ಜೊತೆ ತಾನೇ ನಾನು ರೊಮ್ಯಾಂಟಿಕ್ಕಾಗಿ ಬಿಹೇವ್ ಮಾಡ್ತಾ ಇರೋದು, ಯಾರು ನೋಡಿದ್ರೆ ನನಗೇನು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಕಿಚನ್ ಒಳಗಡೆ ಪಾರಿಜಾತ ಬಂದುಬಿಟ್ಟು, ಚೀ ಈ ಹಾಳಾದ ಕಣ್ಣಲ್ಲಿ ಏನೇನು ನೋಡಬೇಕೋ ನನಗಂತೂ ಗೊತ್ತಿಲ್ಲ, ಇದೇನು ಮನೆ ಅಂತ ಅಂದ್ಕೊಂಡಿದ್ದೀರೋ ಲಾಡ್ಜ್ ಅಂತ ಅಂದ್ಕೊಂಡಿದ್ದೀರೋ ಅಂತ ಬೈತಾ ಇರ್ತಾಳೆ. ಹಾಗೆ ಸಿದ್ದು ನಗಾಡ್ಕೊಂಡು, ಅಜ್ಜಿ ಯಾವಾಗ ಬಂದರೆ ಅಂತ ಅಂದಾಗ, ಆವಾಗಲೇ ಬಂದೆ ಅಂತ ಅನ್ಬೇಕಾದ್ರೆ, ಓ ಹೌದಾ ಆವಾಗಲೇ ಬಂದ್ರಾ, ನಾನೇನು ಮಾಡ್ತಿರ್ಲಿಲ್ಲಪ್ಪ, ಇದು 100% ನಮ್ಮ ಮನೆಯೇ. ಯಾಕೆ ಅಂತ ಅಂದರೆ ಶಾರದವರು ಅಡುಗೆ ಮಾಡ್ತಿರ್ಬೇಕಾದ್ರೆ ಹಿಟ್ಟು ಮೆತ್ಕೊಂಡಿತ್ತು, ಅದನ್ನು ನಾನು ನೀರಲ್ಲಿ ಒರೆಸ್ತಿದ್ದೆ ಅಷ್ಟೇ ಅಂತ ಅಂದಾಗ, ಹಾಂ ಹೌದು ನೋಡಿ, ಬೇಕಾದರೆ ಹಣೆಯಲ್ಲಿ ಹಿಟ್ಟು ಮೆತ್ಕೊಂಡಿದೆ ಅಂತ ಶಾರದ ತೋರಿಸ್ತಿರ್ಬೇಕಾದ್ರೆ, ಸಾಕಪ್ಪ ಸಾಕು, ನಾನೆಲ್ಲ ಕಣ್ಣಾರೆ ನೋಡಿಬಿಟ್ಟೆ ಅಂತ ಪಾರಿಜಾತ ಕೂಗಾಡ್ತಾ ಇರ್ತಾಳೆ. ಹಾಗೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಈಗಿನ ಕಾಲದಲ್ಲಿ ಹುಡುಗಿರು ಹಿಟ್ಟನ್ನ ಎಲ್ಲೆಲ್ಲಿ ಮೆತ್ಕೋತಾರೋ ನನಗಂತೂ ಗೊತ್ತಿಲ್ಲಪ್ಪ, ನನ್ನ ಕೈಲಂತೂ ಇದನ್ನು ಕಣ್ಣಾರೆ ನೋಡೋಕ್ಕಾಗ್ತಿಲ್ಲ ಅಂತ ಅಂದಾಗ, ಸಿದ್ದು ಹೋಗಿ ಒಂದು ಬ್ಯಾಗ್ನ ತೊಗೊಂಬಂದ್ಬಿಟ್ಟು ಪಾರಿಜಾತನ ತಲೆಗೆ ಮುಚ್ಚಿಬಿಟ್ಟು, ಇದು ಪರ್ಫೆಕ್ಟ್ ಆಗಿದೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸಿದ್ದು ಮತ್ತೆ ರೇಗಿಸ್ತಾ ಇರ್ತಾನೆ, ನೋಡಿ ಅಜ್ಜಿ, ಇನ್ಮೇಲೆ ಯಾವಾಗಾದರೂ ನಾವಿಬ್ಬರು ಜೊತೆಗೆ ಇರಬೇಕಾದ್ರೆ ನಿಮಗೆ ನೋಡೋಕ್ಕೆ ಇರಿಟೇಟ್ ಆಗುತ್ತಲ್ವ, ಅದಕ್ಕೆ ಇದನ್ನು ಮುಚ್ಕೊಳ್ಳಿ, ಅವಾಗ ನಿಮಗೇನು ಅನಿಸಲ್ಲ, ಗಂಡ ಹೆಂಡ್ತಿ ರೊಮ್ಯಾನ್ಸ್ ಮಾಡೋದನ್ನು ಈ ವಯಸ್ಸಿನಲ್ಲಿ ನೀವು ಯಾಕೆ ನೋಡ್ತೀರಾ ಅಂತ ಅಂದಾಗ ಶಾರದನ ಕಾಡ್ತಾ ಇದ್ರೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಉರಿ ಹತ್ಕೊಂಡಿರುತ್ತೆ. ಹಾಗೆ ಒಂದು ನಿಮಿಷ ಶಾರದವ್ರೆ ಅಂತ ಫ್ರಿಡ್ಜಲ್ಲಿ ಆ್ಯಪಲ್ ತೊಗೊಂಡು ಕಟ್ ಮಾಡಿ ಅದನ್ನು ಶಾರದಗೆ ತಿನ್ನಿಸ್ತಾ ಇರ್ತಾನೆ. ಶಾರದಾ ಪ್ರೀತಿಯಿಂದ ಸಿದ್ಧಿಗೆ ತಿನ್ನಿಸ್ತಿರ್ಬೇಕಾದ್ರೆ ಅವರಿಬ್ಬರು ಪ್ರೀತಿನ ನೋಡ್ಕೊಳಕ್ಕಾಗದೆ, ಹಾಗೆ ಸಹಿಸೋಕ್ಕಾಗದೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಪಾರಿಜಾತ ಹೋಗ್ತಾ ಇದ್ರೆ, ಇವರಿಬ್ಬರು ಪ್ರೀತಿಯಿಂದ ಒಬ್ರಿಗೊಬ್ರು ಹಣ್ಣು ತಿನ್ನಿಸ್ಕೊಂಡು ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.